ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಅದು ನಡೀತಾನೆ ಇಲ್ಲ. ತುಂಬ ಅಪಶಕುನಗಳು ನಡೀತಾ ಇದೆ. ನಮ್ಮ ಮನೆಯ ವಾತಾವರಣನೇ ಚೆನ್ನಾಗಿಲ್ಲ. ನಾವೇನು ಮಾಡಿದ್ರೂ ಕೂಡ ತುಂಬ ಕಷ್ಟ ಅನುಭವಿಸ್ತಾನೆ ಇದ್ದೀವಿ. ನಾವು ಯಾವ ಪೂಜೆ ಮಾಡಿದ್ರೂ ಅದು ಭಗವಂತನಿಗೆ ಸಲ್ತಾನೆ ಇಲ್ವೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ಈ ಥರ ಒಂದು ಯಾರ ಮನಸ್ಸಿನಲ್ಲಿ ಗೊಂದಲ ಇದೆಯೋ ಅವರು ಖಂಡಿತವಾಗ್ಲೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಬ್ರಹ್ಮ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂದರೆ ಯಾಕೆ ಇಷ್ಟೊಂದು ಮಹತ್ವ ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತಿರೋ ಹಾಗೆ ಹಬ್ಬ ಹರಿದಿನಗಳಲ್ಲಿ ಮತ್ತು ವ್ರತಗಳನ್ನು ಮಾಡುವಾಗ ಸಾಕಷ್ಟು ಎಲ್ಲ ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು, ಬ್ರಹ್ಮ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ಇರ್ತೀವಿ. ಯಾವ ಒಂದು ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಪ್ರಾರಂಭ ಆಗುತ್ತೆ, ಪೂಜೆಯ ಪ್ರಾರಂಭ ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾಕೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಸೈಂಟಿಫಿಕ್ ಆಗಿ ನಾವು ನೋಡೋದಾದರೆ ಬೆಳಗಿನ ಒಂದು ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಅಂತ ನಾವೇನು ಕರಿತೀವಿ, ಆ ಮುಹೂರ್ತದಲ್ಲಿ ನಮಗೆ ಫ್ರೆಶ್ ಆಗಿರುವಂಥ ಒಂದು ವಾತಾವರಣ ಇರುತ್ತೆ. ಅಂದರೆ ಒಳ್ಳೆ ಗಾಳಿ ಇರುತ್ತೆ. ಆ ವಾತಾವರಣ ಎಷ್ಟು ಕ್ಲೀನಾಗಿರುತ್ತೆ ಅಂತ ಅಂದರೆ ಅಷ್ಟೂ ಕ್ಲೀನಾಗಿ ನಮಗೆ ಇರುತ್ತೆ. ಸೈಂಟಿಫಿಕ್ ಆಗಲಿ ನೋಡೋದಾದರೆ ಅದು ಒಂದು ವಾತಾವರಣ ತುಂಬಾ ಶುದ್ಧವಾಗಿರುತ್ತೆ. ನಮಗೆ ಮೇಯ್ನಾಗಿ ಪೂಜೆ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಸ್ತೋತ್ರ ಪಾರಾಯಣ ಮಾಡೋದಕ್ಕೆ ಆಗಿರ್ಬೋದು, ಏನೇ ಆಗಿರ್ಬೋದು, ಶುದ್ಧವಾದಂತಹ ಮನಸ್ಥಿತಿ ಇರಬೇಕು ಅಲ್ವಾ. ಶುದ್ಧವಾದಂತಹ ವಾತಾವರಣ ಇರಲೇಬೇಕು. ಆ ಸಮಯದಲ್ಲಿ ನಾವು ನಿದ್ರೆಯಿಂದ ಎದ್ದು ಸ್ನಾನವನ್ನು ಮಾಡಿಬಿಟ್ಟು ಪೂಜೆಯನ್ನು ಮಾಡ್ತೀವಿ ಅಂದಾಗ ನಮ್ಮ ಮನಸ್ಥಿತಿ ಕೂಡ ಶುದ್ಧವಾಗಿರುತ್ತೆ. ಆ ಸಮಯದಲ್ಲಿ ನಮ್ಮ ತಲೆಯಲ್ಲೂ ಕೂಡ ಚಿಂತೆಗಳು ಕಡಿಮೆ ಇರುತ್ತೆ, ಯೋಚನೆಗಳು ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ ಒಂದು ರೀಸನ್ನು. ಇನ್ನೊಂದೇನು ಅಂತ ಅಂದರೆ, ನಾವು ಹೇಗೆ ಮಲಗಿ ಬೆಳಗ್ಗೆ ಹೇಳ್ತೀವೋ ಅದೇ ರೀತಿ ಭಗವಂತ ಕೂಡ ರಾತ್ರಿ ನಿದ್ರೆಯಿಂದ ಬೆಳಗ್ಗೆ ಎದ್ದೇಳ್ತಾರೆ ಅನ್ನೋಂಥದ್ದು. ಆ ರೀತಿಯ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಕೂಡ ನಿಮಗೆ ಸುಪ್ರಭಾತ ಸೇವೆ ನಡೆಯುವಂಥದ್ದು. ಸಾಕ್ಷಾತ್ ತಿರುಪತಿನಲ್ಲೂ ಕೂಡ ಬೆಳಗಿನ ಈ ಒಂದು ಬ್ರಹ್ಮ ಮುಹೂರ್ತದ ಪೂಜೆಯಲ್ಲಿ ಸುಪ್ರಭಾತ ಸೇವೆ ಆಗುತ್ತೆ. ಇನ್ನು ಬೆಳಗಿನ ಜಾವದಲ್ಲಿ ನಕ್ಷತ್ರಗಳು ಆಕಾಶದಲ್ಲಿರುವಾಗ ನಾವು ಮಾಡಿದಂಥ ಭಗವಂತನಿಗೆ ಅಂದರೆ ನಾವು ಮಾಡುವಂಥ ಸೇವೆ ನೇರವಾಗಿ ಆತನಿಗೆ ಮುಟ್ಟುತ್ತೆ. ಯಾವುದೋ ನಕ್ಷತ್ರಗಳು ಆಕಾಶದಲ್ಲಿ ಇರ್ತಾವಲ್ವ, ಆ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ನಾವು ಮಾಡುವಂಥ ಸೇವೆ ಭಗವಂತನಿಗೆ ನೇರವಾಗಿ ಮುಟ್ಟುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದ ಸೇವೆನ ನಾವು ಅತ್ಯಂತ ಶ್ರೇಷ್ಠವಾದಂತಹ ಸೇವೆ, ಪೂಜೆ ಅಂತ ಹೇಳ್ತೀವಿ. ಇವಾಗೆಲ್ಲ ತುಂಬ ಜನ ಬ್ರಾಹ್ಮಿ ಮುಹೂರ್ತ ಅಂದರೆ ಎಷ್ಟು ಗಂಟೆಗೆ ಎದ್ದೇಳಬೇಕು, ನಾವು ಕೆಲಸಕ್ಕೆಲ್ಲ ಹೋಗಿರ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬ್ರಹ್ಮ ಮುಹೂರ್ತ ಅಂದರೆ 4 ಗಂಟೆಗೆ ಎದ್ದೇಳಬೇಕು, 3 ಗಂಟೆಗೆ ಎದ್ದೇಳಬೇಕು ಅಂತ ಅಲ್ಲ. ನಾವು ಬ್ರಹ್ಮ ಮುಹೂರ್ತ ಅಂದಾಗ 2 ಗಂಟೆ 30 ನಿಮಿಷದಿಂದ 6 ಗಂಟೆವರೆಗೂ ಕೂಡ ಬ್ರಹ್ಮ ಮುಹೂರ್ತ ಅಂತಲೇ ಕನ್ಸಿಡರ್ ಮಾಡೋದು. ಯಾಕಂದರೆ ಆ ಬ್ರಹ್ಮ ಮುಹೂರ್ತದಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ, ನಮಗೆ ಕೆಲವೊಂದು ಸಲ ಏನಾಗುತ್ತೆ, ಈಗ ತುಂಬಾ ಚಳಿಗಾಲ ಇರೋದ್ರಿಂದ ನಮಗೆ 6 ಗಂಟೆ ಆದ್ರೂ ಕೂಡ ಕತ್ಲು ಕವಿದಿರುತ್ತೆ. ಆ ಟೈಮ್ನಲ್ಲಿ ನಮಗೆ ನಕ್ಷತ್ರಗಳು ಕಾಣಿಸ್ತಾ ಇರುತ್ತೆ. ಆಗ ನಮಗೆ ಬ್ರಹ್ಮ ಮುಹೂರ್ತ ಅಂತ ಹೇಳಿ ಅದನ್ನು ಕನ್ಸಿಡರ್ ಮಾಡ್ಬೋದು. ಅಂದರೆ ನಕ್ಷತ್ರಗಳು ಇದ್ದಾಗ ಮಾತ್ರ. ಇನ್ನು ನಮಗೆ ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂದರೆ 5 ಗಂಟೆ 5:30ಕ್ಕೆಲ್ಲ ನಕ್ಷತ್ರಗಳು ನಮಗೆ ಕಾಣಿಸೋದೇ ಇಲ್ಲ. ಆವಾಗ ಬೆಳಕು ಕೂಡ ಬಂದ್ಬಿಟ್ಟಿರುತ್ತೆ. ಅಂಥ ಹೊತ್ತಿನಲ್ಲಿ ನಕ್ಷತ್ರಗಳು ಇಲ್ಲದೆ ಇರುವಾಗ ಆ ಹೊತ್ತಿನಲ್ಲಿ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ನಕ್ಷತ್ರಗಳು ಇರುವಾಗ ಮಾಡುವ ಸೇವೆಯನ್ನೇ ತುಂಬ ವಿಶೇಷವಾಗಿ ನಮಗೆ ಫಲ ಕೊಡೋದು ಅಂತ ಹೇಳ್ತೀವಿ. ಹಾಗಾಗಿ 5 ಗಂಟೆ 20 ನಿಮಿಷದಿಂದ 5 ಗಂಟೆ 30 ನಿಮಿಷದ ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಕೊಳ್ಳೋ ಅಂಥದ್ದು. ಅದನ್ನೇ ಬ್ರಹ್ಮ ಮುಹೂರ್ತ ಪೂಜೆ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ನೀವು 2 ಗಂಟೆಗೆ ಎದ್ದೇಳಬೇಕಾಗಿಲ್ಲ, ಇಲ್ಲ 2 ಗಂಟೆ 30 ನಿಮಿಷಕ್ಕೆ ಎದ್ದೇಳಬೇಕಾಗಿಲ್ಲ. ಎಲ್ಲ ನೀವು ಶುಚಿ ಮಾಡಿ ಇಟ್ಕೊಂಡಿದ್ರೆ ಒಂದೇ 1 ಅವರ್ ಅಥವಾ ಅರ್ಧ ಅವರ್ನಲ್ಲೇ ನೀವು ಮನೇನ ಕ್ಲೀನ್ ಮಾಡಿ ಇಟ್ಕೋಬೋದು. ಅದ್ರ ಜೊತೆಗೆ ನೀವು ದೇವ್ರ ಪೂಜೆನ ಮಾಡ್ಕೋಬೋದು. 1 ಅವರು ಅಥವಾ 1.5 ಅವರ್ನಲ್ಲಿ ನೀವು ಪೂಜೆನ ಮುಗಿಸ್ಕೋಬೋದು. ಪ್ರತಿನಿತ್ಯ ನೀವು 4 ಗಂಟೆಗೆ ಎದ್ದರೂ ಕೂಡ ನೀವು ಆರಾಮ್ಸೆ ಬ್ರಾಹ್ಮಿ ಮುಹೂರ್ತದ ಪೂಜೆನ ಮಾಡ್ಕೋಬೋದು ಮನೆಯಲ್ಲಿ.
ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಯಾವ ಮನೆಯಲ್ಲಿ ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೋದ್ರೂ ಅದು ನಡೀತಾನೆ ಇಲ್ಲ. ತುಂಬಾ ಅಪಶಕುನಗಳು ನಡೀತಾ ಇದೆ. ನಮ್ಮ ಮನೆಯ ವಾತಾವರಣನೇ ಚೆನ್ನಾಗಿಲ್ಲ. ನಾವೇನು ಮಾಡಿದ್ರೂ ಕೂಡ ತುಂಬ ಕಷ್ಟ ಅನುಭವಿಸ್ತಾನೆ ಇದ್ದೀವಿ. ನಾವು ಯಾವುದೇ ಪೂಜೆ ಮಾಡಿದ್ರೂ ಅದು ಭಗವಂತನಿಗೆ ಸಲ್ತಾನೆ ಇಲ್ವೇನೋ ಅಂತ ನಮಗೆ ಅನ್ನಿಸ್ತಾ ಇದೆ ಅಂತ ಅನ್ನೋರು, ಯಾರ ಮನಸ್ಸಿನಲ್ಲಿ ಈ ರೀತಿ ಗೊಂದಲ ಇದೆಯೋ ಅವರು ಒಂದೇ ಒಂದು ತಿಂಗಳ ಕಾಲ ಬ್ರಾಹ್ಮಿ ಮುಹೂರ್ತ ಪೂಜೆನ ನೀವು ಮಾಡಿ ನೋಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡೋದ್ರಿಂದ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಗೊತ್ತಾ? ಹಾಗೆ ಜೀವನದಲ್ಲೂ ಕೂಡ ನೀವು ಮುಂದೆ ಬರ್ತೀರಾ. ಬ್ರಾಹ್ಮಿ ಮುಹೂರ್ತ ಪೂಜೆಯನ್ನು ನೀವು 1 ತಿಂಗಳು ಮಾಡಿದಾಗ ಅದೇ ನೀವು ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ತೀರಾ ಅಂತ ಅಂದರೆ ಖಂಡಿತ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಇನ್ನು ಅತಿ ಶ್ರೀಮಂತರಿರ್ತಾರಲ್ಲ ಅವರೆಲ್ಲರೂ ಕೂಡ ಅಷ್ಟೇ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಎದ್ದೇಳೋವಂಥದ್ದು. ಅದಕ್ಕೇ ಅವರು ಅಷ್ಟು ಶ್ರೀಮಂತರಾಗಿರೋದು. ಯಾಕಂದರೆ ಅವರಲ್ಲಿ ಆ ಒಂದು ಪಾಸಿಟಿವ್ನೆಸ್ ಬರೋದೇ ಆವಾಗ. ನಾವೇನೇ ಮಾಡಿದ್ರೂ ಕೂಡ ನಾವು ಬೆಳಗಿನ ಜಾವ ಬೆಳಗ್ಗೆ ಎದ್ದಾಗ ನಮ್ಮಲ್ಲಿ ಪಾಸಿಟಿವ್ನೆಸ್ ಇರುತ್ತೆ. ನಮಗೆ ಖಂಡಿತ ಭಗವಂತ ಒಲಿತಾರೆ. ನೀವು ಯೋಚನೆ ಮಾಡಿ, ಯಾರದೇ ಒಂದು ಬಯೋಗ್ರಫಿ ತೆಗೆದು ನೋಡಿದಾಗ ಅವ್ರ ಜೀವನದಲ್ಲಿ ಅವರ ಜೀವನ ಚರಿತ್ರೆ ಏನಿರುತ್ತೆ. ಬೆಳಗಿನ ಜಾವನೇ ಎದ್ದು ಯೋಗ ಪ್ರಾಕ್ಟೀಸ್ ಮಾಡೋದೇ ಇರ್ಬೋದು. ಅವರು ಎದ್ದು ಪೂಜೆ ಮಾಡ್ತಾರೆ ಅಂತ ಅಲ್ಲ, ಆ ಒಂದು ಸಮಯದಲ್ಲಿ ಎದ್ದು ಯೋಗ ಪ್ರಾಕ್ಟೀಸ್ ಮಾಡೋದು, ಬೇರೆ ಏನಾದರೂ ಕೆಲಸಗಳನ್ನು ಬುಕ್ಸ್ನ ಓದೋದೇ ಆಗಿರ್ಬೋದು, ಗ್ರಂಥಗಳನ್ನು ಓದೋದೇ ಇರ್ಬೋದು, ಅದೆಲ್ಲವೂ ಕೂಡ ಸಾಮಾನ್ಯವಾಗಿ ಬೆಳಗಿನ ಜಾವದಲ್ಲಿ ಮಾಡ್ತಾರೆ. ಅತಿ ಯಶಸ್ಸು ಪುರುಷರು ಅಥವಾ ಮಹಿಳೆಯರು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಆ ಒಂದು ಟೈಮ್ನಲ್ಲಿ ನಾವು ಮಾಡುವಂಥ ಕೆಲಸಗಳು ನಮಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನೀವು ಯಾವಾಗಲೂ ಕೂಡ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಮನೆಯಲ್ಲಿ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು ಎದ್ದೇಳಬೇಕು. ಮನೆಯಲ್ಲಿ ಗಂಡ್ಮಕ್ಳು ಎದ್ದೋಳೋದಿಲ್ಲ, ಹೇಳೋ ಮಾತು ಕೇಳೋದಿಲ್ಲ ಅಂದರೂ ಕೂಡ ನೀವು ಹೆಣ್ಮಕ್ಳು ಆದವರು ಈ ಕೆಲಸವನ್ನು ಮಾಡಿ. ಹಾಗಾಗಿ ಈ ಒಂದು ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಬಹಳ ಮಹತ್ವ ಇದೆ. ನೀವು ಕೂಡ ಅಷ್ಟೇ ಬ್ರಾಹ್ಮಿ ಮುಹೂರ್ತ ಪೂಜೆ ಮಾಡಬೇಕು ಅಂದರೆ ತುಂಬ ರಿಸ್ಕ್ ತೊಗೊಂಡು ಮಾಡಬೇಕು ಅಂತ ಏನೂ ಇಲ್ಲ. ಅದನ್ನೆಲ್ಲ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರತಿನಿತ್ಯ ನೀವು ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಂದೇ ಒಂದು ವಾರ ನೀವು ಸತತ ಮಾಡ್ಕೊಂಡು ಬಂದರೆ ನಿಮ್ಗದು ಒಪ್ಕೊಂಡು ಬಿಡುತ್ತೆ, ಅಂದರೆ ಅಡ್ಜಸ್ಟ್ ಆಗಿಬಿಡುತ್ತೆ. ನಿಮಗೆ ಕಷ್ಟನೇ ಆಗೋದಿಲ್ಲ. ಸೊ ಖಂಡಿತ ಪ್ರಯತ್ನ ಮಾಡಿ. ನಿಮಗೆ ಒಂದು ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಇದ್ದಂತಹ ಗೊಂದಲವನ್ನು ತಿಳಿಸ್ಕೊಟ್ಟಿದ್ದೀನಿ. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಈ ವಿಡಿಯೋ ಮೂಲಕ ಶೇರ್ ಮಾಡಿದ್ದೀನಿ. ಇವೆಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಬಿಟ್ಟು ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಮಾಹಿತಿ ಅಂತ ತಿಳ್ಕೊಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.